ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಮೊದಲನೇ ಅಧ್ಯಾಯವಾದಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಾಯದಲ್ಲಿ ಬರುವಂತಹ ಗುಪ್ತರು ಎಂಬ ವಿಷಯದ ಮೇಲೆ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಅಭ್ಯಾಸಗಳಿಗೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ಅಭ್ಯಾಸಗಳು. ಮೊದಲನೇ ಪ್ರಶ್ನೆ ನೋಡಿ, ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಗುಪ್ತರ ರಾಜಧಾನಿ ಯಾವುದಾಗಿತ್ತು? ಗುಪ್ತರ ರಾಜಧಾನಿ ಡ್ಯಾಶ್. ಗುಪ್ತರ ರಾಜಧಾನಿ ಪಾಟಲಿಪುತ್ರ. ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ, ಅಲಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಅಲಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಹರಿಶೇಣ. ಮೂರನೇ ಪ್ರಶ್ನೆ, ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಯಾರು? ಕವಿರಾಜ ಎಂಬ ಬಿರುದು ಯಾರಿಗಿತ್ತು ಅಂತಂದರೆ ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಇತ್ತು. ನಾಲ್ಕನೆಯ ಪ್ರಶ್ನೆ, ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು? ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖ ದತ್ತ. ಐದನೇ ಪ್ರಶ್ನೆ, ಕವಿಕುಲ ಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಯಾರು? ಕವಿಕುಲ ಗುರು ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತಂದರೆ ಕಾಳಿದಾಸ. ಎರಡನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ಬಗ್ಗೆ ವಿವರವನ್ನು ನೀಡಲಾಗುತ್ತೆ ಅಂತಂದರೆ ಅದು ಅಶೋಕನ ವಿವರಗಳನ್ನು ನೀಡಲಾಗಿವೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಅಂತಂದರೆ ಪಾಹಿಯಾನ್. ಮೂರನೇ ಪ್ರಶ್ನೆ, ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಅಂತ ಇದೆ. ಯಾವುದು? ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಶಾಕುಂತಲ. ನಾಲ್ಕನೇ ಪ್ರಶ್ನೆ, ಮೃಚ್ಛಕಟಿಕ ಯಾರು ರಚಿಸಿದ ಶಬ್ದಕೋಶ? ಮೃಚ್ಛಕಟಿಕ ಎಂಬ ಕೃತಿಯನ್ನು ಬರೆದಿರೋದು ಶೂದ್ರಕ. ಐದನೇ ಪ್ರಶ್ನೆ, ಅಮರಸಿಂಹ ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹ ರಚಿಸಿದಂತಹ ಶಬ್ದಕೋಶ ಅಮರಕೋಶ ಎಂಬುದು. ಅಮರಸಿಂಹನ ಅಮರಕೋಶ. ಆರನೇ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು? ಏನಂತಂದರೆ ಆರ್ಯಭಟ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಅಥವಾ ವರ್ಣಿಸಿ ಅಂತ ಇದೆ. ಸಮುದ್ರಗುಪ್ತನ ಸಾಧನೆಯನ್ನು ನೋಡೋದಾದರೆ ಮೊದಲು ನೋಡಿ, ಪಾಯಿಂಟ್ ವೈಸ್ ಬರೆದಿದ್ದೀನಿ ನಾನು, ಓದ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ. ನೋಡಿ, ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ಎರಡನೇದು, ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜರನ್ನು ಸೋಲಿಸಿದನು. ಮೂರನೇ ಪಾಯಿಂಟು, ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು. ಮತ್ತು ನಾಲ್ಕನೇದು, ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ. ಐದನೇದು, ಆತನು ಕವಿರಾಜ, ಇದನ್ನು ನೆನ್ಪಿಟ್ಕೊಳ್ಳಿ, ಕವಿರಾಜ ಎಂಬ ಬಿರುದನ್ನು ಧರಿಸಿದನು. ಎರಡನೇ ಪ್ರಶ್ನೆ, ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಗುಪ್ತರ ಕೊಡುಗೆ ನೋಡೋದಾದರೆ ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿಯಾಗಿದ್ದನು. ಎರಡನೇದು, ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದ್ದಾನೆ. ಮೂರನೇದು, ಅಭಿಜ್ಞಾನ ಶಾಕುಂತಲ ಆತನ ಶ್ರೇಷ್ಠ ಕೃತಿ. ಯಾವುದು? ಅಭಿಜ್ಞಾನ ಶಾಕುಂತಲ ಕಾಳಿದಾಸ ಬರೆದಿರುವಂತಹ ಶ್ರೇಷ್ಠ ನಾಟಕವಾಗಿದೆ. ನಾಲ್ಕನೇ ಪಾಯಿಂಟು, ಅವನನ್ನು ಕವಿಕುಲ ಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ. ಐದನೇದು, ಶೂದ್ರಕನು ಮೃಚ್ಛಕಟಿಕ ಎಂಬ ಕೃತಿಯನ್ನು ರಚಿಸಿದನು. ವಿಶಾಖದತ್ತನು ಮುದ್ರಾ ರಾಕ್ಷಸ. ಯಾವುದು? ಮುದ್ರಾ ರಾಕ್ಷಸ. ಶೂದ್ರಕನ ಮೃಚ್ಛಕಟಿಕ. ವಿಶಾಖದತ್ತನು ಮುದ್ರಾ ರಾಕ್ಷಸ ಎಂಬ ಕೃತಿಯನ್ನು ರಚಿಸಿದನು. ಶೂದ್ರಕ ಮತ್ತು ವಿಶಾಖದತ್ತರು ಈ ಕಾಲದ ಇನ್ನಿತರ ಪ್ರಸಿದ್ಧ ನಾಟಕಕಾರರು. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾ ಸಂಗ್ರಹವು ಈ ಕಾಲಕ್ಕೆ ಸೇರಿದೆ. ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶ ಒಂದು ಅಪರೂಪದ ಕೃತಿಯಾಗಿದೆ. ನೋಡಿ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ನಾಲ್ಕನೇ ಮೀನು ನೋಡಿ, ಇಲ್ಲಿ ಡೈರೆಕ್ಟ್ ಉತ್ತರನ ಬರೆದಿದ್ದೀನಿ ನಾನು. ಎ ಪಟ್ಟಿಯಲ್ಲಿ ಕವಿರಾಜ ಈ ಬಿರುದು ಯಾರಿಗಿತ್ತು? ಸಮುದ್ರಗುಪ್ತನಿಗಿತ್ತು.
ಕವಿರಾಜ ಎಂಬ ಬಿರುದನ್ನು ನಾವು ಸಮುದ್ರಗುಪ್ತನಿಗಿದ್ದುದನ್ನು ನೋಡಬಹುದಾಗಿದೆ. ಇನ್ನು ವಿಕ್ರಮಾದಿತ್ಯ ಅಂತ ಯಾರನ್ನು ಕರಿತಾ ಇದ್ರು ಅಂದರೆ ಎರಡನೇ ಚಂದ್ರಗುಪ್ತನನ್ನು ವಿಕ್ರಮಾದಿತ್ಯ ಅಂತ ಕರೆಯಲಾಗಿತ್ತು. ಇನ್ನು ಪಾಹಿಯಾಯನನ ಕೃತಿ ಬಂದು ಗೋಕೋಕಿ ಅಂತ ಹೇಳಿ. ನೆಕ್ಸ್ಟು ಮೆಹರೌಲಿ, ಇದು ಒಂದು ಕಬ್ಬಿಣದ ಕಂಬ ಆಗಿದೆ, ದೆಹಲಿಯಲ್ಲಿರುವಂಥದ್ದು. ನೆಕ್ಸ್ಟು ವರಹಾಮಿಹಿರ, ಇವನು ಒಬ್ಬ ಖಗೋಳ ಶಾಸ್ತ್ರಜ್ಞನಾಗಿದ್ದಾನೆ. ಧನ್ಯವಾದಗಳು.